ತಮಗೆ ಸಚಿವ ಸ್ಥಾನ ಕೊಡಬೇಕು, ಡಿಸಿಎಂ ಕೊಡಬೇಕು ಅಂತ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಯಾಕೆ ಸಿಕ್ಕಿಲ್ಲ? ಮೊದಲ ಆದ್ಯತೆಯಲ್ಲಿ ಯಾಕೆ ಸಿಕ್ಕಿಲ್ಲ? ನೋಡ್ರಿ, ಯಾವಾಗ ಏನು ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಅಲ್ಲ, ಎಚ್ ಸಿ ಮಹದೇವಪ್ಪ ಮೈಸೂರು ಭಾಗದಲ್ಲಿ ಪ್ರಭಾವಿ ನಾಯಕರು, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಹೈಕಮಾಂಡ್ ಅಂತ? ಎಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಎಲ್ಲಿ ಹೇಳಿದ್ದಾರೆ? ಈಗ ಸಚಿವ ಸ್ಥಾನಕ್ಕೆ ಯಾಕೆ ಹಂತದಲ್ಲಿ ಆಗಬೇಕಿತ್ತು? ಆ್ಯಕ್ಚುಲಿ ಅವ್ರದ್ದೇ ಲೆಕ್ಕಾಚಾರಗಳಿರ್ತವೆ, ಮಾಡಿದ್ದಾರೆ. ನೆಕ್ಸ್ಟ್ ಮಾಡುವಾಗ ಎಲ್ಲನೂ ಪರಿಶೀಲನೆ ಮಾಡ್ತಾರೆ. ನಿಮಗೆ ವಿಶ್ವಾಸ ಇದೆಯಾ? ಯಾವುದು? ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ನಾನು ನನ್ನ ಸರ್ವಿಸಲ್ಲಿ 41 ವರ್ಷ ಆಯಿತು. ನನಗೆ ಮಂತ್ರಿ ಕೊಡಿ, ಈ ಖಾತೆ ಕೊಡಿ ಅಂತ ಎಂದು ಯಾರಿಂದೆ ಓದೋನೂ ಅಲ್ಲ, ಕೇಳ್ದವನೂ ಅಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿ ಅದೇ ರೀತಿ ಕೆಲಸ ಮಾಡೋನು. ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ, ಅದರ ರಕ್ಷಣೆಗೆ ಸಂಘಟನೆಗಳ ಜೊತೆಯಲ್ಲಿ ಸೇರಿ, ಯುವಕರ ಜೊತೆಗೆ ಸೇರಿ ರಾಜ್ಯಾದ್ಯಂತ ಹೋರಾಟ ಮಾಡೋನು. ಅದಕ್ಕಿಂತ ಸಂವಿಧಾನನ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡೋದು, ಜಾಗೃತಿ ಮೂಡಿಸೋಂಥ ಕೆಲಸ. ಯಾರಿಗೂ ಸಂವಿಧಾನ ಪೀಠಿಕೆ ಗೊತ್ತಿರಲಿಲ್ಲ, ಓದ್ತಾ ಇರಲಿಲ್ಲ. 3 ವರ್ಷದ ಮಕ್ಕಳು ಈಗ ಸಂವಿಧಾನ ಅಂದರೆ ಏನು, ಅದರಿಂದ ಹೆಂಗೆ ಜನರ ಹಕ್ಕು ರಕ್ಷಣೆ ಆಗುತ್ತೆ, ಹೆಂಗೆ ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಅಲ್ಲಿದೆ ಅನ್ನೋದೆಲ್ಲ ಈಗ ಅರ್ಥ ಆಗಿದೆ. ಹೀಗಾಗಿ ಅದು ನನಗೆ ಆ ಕಾರಣಕ್ಕೆ ಸಂಘಟನೆಗಳು, ಜನಸಮುದಾಯಗಳು ಸ್ವಯಂ ಪ್ರೇರಿತರಾಗಿ ಆ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತ. ಮಹದೇವಪ್ಪ ಒಬ್ಬ ನಮ್ಮ ನಾಯಕ, ಹೋರಾಟ ಮಾಡ್ತೇನೆ ಅನ್ನೋದು ಅವರು ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಅವ್ರನ್ನ ಹೋರಾಟ ಮಾಡಿ ಅಂತ ಕೊಡ್ತೀನಿ. 41 ವರ್ಷ ನನಗೆ ಸಾರ್ವಜನಿಕ ಬಂದು ಒಂದು ಕೂದಲಷ್ಟು ಕಾನೂನಿಗೆ ವಿರುದ್ಧವಾದಂಥ ನಿರ್ಣಯ ತೀರ್ಮಾನ ಮಾಡಿಲ್ಲ, ಈಗಲೂ ಮಾಡಿಲ್ಲ, ಹಿಂದೇನೂ ಮಾಡಿಲ್ಲ, ಮುಂದೇನೂ. ಆಧಾರ ರಹಿತವಾದಂಥ ದೂರುಗಳು ಮತ್ತು ಎಲ್ಲ ಸಮಯನ ಬಿಟ್ಟು ಇದೇ ಸಮಯದಲ್ಲಿ ಯಾಕೆ ಬಂತ ನನಗೂ ಗೊತ್ತಿಲ್ಲ. ಬೇಸ್ಲೆಸ್ ಎಲಿಗೇಷನ್ಸ್. ತಮಗೆ ಸಚಿವ ಸ್ಥಾನ ಕೊಡಬೇಕು, ಡಿಸಿಎಂ ಕೊಡಬೇಕು ಅಂತ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಯಾಕೆ ಸಿಕ್ಕಿಲ್ಲ? ಮೊದಲ ಆದ್ಯತೆಯಲ್ಲಿ ಯಾಕೆ ಸಿಕ್ಕಿಲ್ಲ? ನೋಡ್ರಿ, ಯಾವಾಗ ಏನು ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಅಲ್ಲ, ಎಚ್ ಸಿ ಮಹದೇವಪ್ಪ ಮೈಸೂರು ಭಾಗದಲ್ಲಿ ಪ್ರಭಾವಿ ನಾಯಕರು, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಹೈಕಮಾಂಡ್ ಅಂತ? ಎಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಎಲ್ಲಿ ಹೇಳಿದ್ದಾರೆ? ಈಗ ಸಚಿವ ಸ್ಥಾನಕ್ಕೆ ಯಾಕೆ ಹಂತದಲ್ಲಿ ಆಗಬೇಕಿತ್ತು? ಆ್ಯಕ್ಚುಲಿ ಅವ್ರದ್ದೇ ಲೆಕ್ಕಾಚಾರಗಳಿರ್ತವೆ, ಮಾಡಿದ್ದಾರೆ. ನೆಕ್ಸ್ಟ್ ಮಾಡುವಾಗ ಎಲ್ಲನೂ ಪರಿಶೀಲನೆ ಮಾಡ್ತಾರೆ. ನಿಮಗೆ ವಿಶ್ವಾಸ ಇದೆಯಾ? ಯಾವುದು? ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ನಾನು ನನ್ನ ಸರ್ವಿಸಲ್ಲಿ 41 ವರ್ಷ ಆಯಿತು. ನನಗೆ ಮಂತ್ರಿ ಕೊಡಿ, ಈ ಖಾತೆ ಕೊಡಿ ಅಂತ ಎಂದು ಯಾರಿಂದೆ ಓದೋನೂ ಅಲ್ಲ, ಕೇಳ್ದವನೂ ಅಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿ ಅದೇ ರೀತಿ ಕೆಲಸ ಮಾಡೋನು. ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ, ಅದರ ರಕ್ಷಣೆಗೆ ಸಂಘಟನೆಗಳ ಜೊತೆಯಲ್ಲಿ ಸೇರಿ, ಯುವಕರ ಜೊತೆಗೆ ಸೇರಿ ರಾಜ್ಯಾದ್ಯಂತ ಹೋರಾಟ ಮಾಡೋನು. ಅದಕ್ಕಿಂತ ಸಂವಿಧಾನನ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡೋದು, ಜಾಗೃತಿ ಮೂಡಿಸೋಂಥ ಕೆಲಸ. ಯಾರಿಗೂ ಸಂವಿಧಾನ ಪೀಠಿಕೆ ಗೊತ್ತಿರಲಿಲ್ಲ, ಓದ್ತಾ ಇರಲಿಲ್ಲ. 3 ವರ್ಷದ ಮಕ್ಕಳು ಈಗ ಸಂವಿಧಾನ ಅಂದರೆ ಏನು, ಅದರಿಂದ ಹೆಂಗೆ ಜನರ ಹಕ್ಕು ರಕ್ಷಣೆ ಆಗುತ್ತೆ, ಹೆಂಗೆ ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಅಲ್ಲಿದೆ ಅನ್ನೋದೆಲ್ಲ ಈಗ ಅರ್ಥ ಆಗಿದೆ. ಹೀಗಾಗಿ ಅದು ನನಗೆ ಆ ಕಾರಣಕ್ಕೆ ಸಂಘಟನೆಗಳು, ಜನಸಮುದಾಯಗಳು ಸ್ವಯಂ ಪ್ರೇರಿತರಾಗಿ ಆ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತ. ಮಹದೇವಪ್ಪ ಒಬ್ಬ ನಮ್ಮ ನಾಯಕ, ಹೋರಾಟ ಮಾಡ್ತೇನೆ ಅನ್ನೋದು ಅವರು ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಅವ್ರನ್ನ ಹೋರಾಟ ಮಾಡಿ ಅಂತ ಕೊಡ್ತೀನಿ. 41 ವರ್ಷ ನನಗೆ ಸಾರ್ವಜನಿಕ ಬಂದು ಒಂದು ಕೂದಲಷ್ಟು ಕಾನೂನಿಗೆ ವಿರುದ್ಧವಾದಂಥ ನಿರ್ಣಯ ತೀರ್ಮಾನ ಮಾಡಿಲ್ಲ, ಈಗಲೂ ಮಾಡಿಲ್ಲ, ಹಿಂದೇನೂ ಮಾಡಿಲ್ಲ, ಮುಂದೇನೂ. ಆಧಾರ ರಹಿತವಾದಂಥ ದೂರುಗಳು ಮತ್ತು ಎಲ್ಲ ಸಮಯನ ಬಿಟ್ಟು ಇದೇ ಸಮಯದಲ್ಲಿ ಯಾಕೆ ಬಂತ ನನಗೂ ಗೊತ್ತಿಲ್ಲ. ಬೇಸ್ಲೆಸ್ ಎಲಿಗೇಷನ್ಸ್.